97% 90% ಎಲ್ಲ ಭಾಗದಲ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ 5 ಗ್ಯಾರಂಟಿ ಇಡೀ ದೇಶದಲ್ಲಿ ಯಾರೂ ಕೊಡದಿರುವಂಥ ಯೋಜನೆಗಳಿದೆ. ಅಕ್ಕಿ ದುಡ್ಡು, ಅಕ್ಕಿ, ಕರೆಂಟು, ಈ ಬಸ್ಸಿನ ಶಕ್ತಿ ಯೋಜನೆ, ಈ 2,000 ರೂಪಾಯಿ ವಿಶೇಷವಾಗಿ ಅವರ ಆರೋಗ್ಯದ ಬಗ್ಗೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತೊಂದಾಗಲಿ ಅವರ ಓಡಾಟಕ್ಕೆ ಎಲ್ಲದಕ್ಕೂ ಕೂಡ ಭಾಳ ಪ್ರಯೋಜನವಾದಂಥ ಒಂದು 2,000 ರೂಪಾಯಿ ಇದು. ಅದರದೇ ಆದಂಥ ಒಂದು ನೀತಿ, ಒಂದು ಬದ್ಧತೆ ಅಂತ ಇರ್ತದೆ. ಲೋಕಸಭಾ ಸದಸ್ಯರು ಇವತ್ತು ಡಿ.ಕೆ. ಸುರೇಶ್ ಅವರು ಇಡೀ ಅವ್ರ ಕ್ಷೇತ್ರ ವ್ಯಾಪ್ತಿನಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ, ಒಂದು ಬದ್ಧತೆಯಲ್ಲಿ, ಒಂದು ಗೌರವಯುತವಾದ ವಿಧದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಜೈಮಾನದಲ್ಲಿ ಯಾವತ್ತೂ ಕೂಡ ಒಂದಿನ ಕ್ಷೇತ್ರಕ್ಕೆ ಹೋಗದಿರುವಂಥ ದಿನಾನೇ ಇಲ್ಲ. ಒಂದಿನ ನನಗೆ ಹುಷಾರಿಲ್ಲ, ನನಗೆ ಜ್ವರ ನೆಗಡಿ ಅಂತ ಮಲಗಿದಂಥ ವ್ಯಕ್ತಿನೂ ಆ ಅಪ್ಪ ಇಲ್ಲ. ಸಾಕಷ್ಟು ರೀತಿಯಲ್ಲಿ ಎಲ್ಲ ಹಳ್ಳಿ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ಅವ್ರ ವ್ಯಾಪ್ತಿನಲ್ಲಿ ನಂದೇ ಕ್ಷೇತ್ರ ಉದಾಹರಣೆ ತಗೊಳ್ಳಿ. ನಾನು ಈಗಾಗಲೇ ಸುಮಾರು ಒಂದು 800 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ಅವ್ರದ್ದೇ ಪಾತ್ರ. ಯಶಸ್ವಿಯಾಗಿದ್ದೀನಿ. ಕೆಲಸ ಶುರು ಮಾಡಿದ್ದೀನಿ. ನಾನೇನು ಬರೀ ಅನುದಾನ ತಂದಿದ್ದೀನಿ ಅಂತ ಹೇಳ್ಕೊಳಕ್ಕಲ್ಲ, ಸಾಕ್ಷಿಗುಡ್ಡನೂ ಮಾಡಿಬಿಟ್ಟಿದ್ದೀವಿ. ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ, ರೋಡ್ಗಳು ಮಾಡ್ತಾಯಿದ್ದೀವಿ, ಚರಂಡಿಗಳು ಮಾಡ್ತಾಯಿದ್ದೀವಿ, ನೀರಿಗೆ ವ್ಯವಸ್ಥೆ ಮಾಡಿ ಎಲ್ಲರೂ ಪೈಪ್ಲೈನ್ಗಳೆಲ್ಲ ಮಾಡ್ತಾಯಿದ್ದೀವಿ, ಕ್ರೀಡಾಂಗಣ ಮಾಡ್ತಾಯಿದ್ದೀವಿ, ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿ ಅನುಷ್ಠಾನ ಆಗಿದೆಯೇ ಅಂಥೇಳಿ ಮನೆಗೂ ಸರ್ವೆ ಮಾಡಿರುವಂಥ ಏಕೈಕ ವ್ಯಕ್ತಿ. ಪೋಡಿ ಮುಕ್ತ ಜಿಲ್ಲೆ ಮಾಡಬೇಕಂಥೇಳಿ ಕೈಗೊಂಡಿರುವಂಥ ಕಾರ್ಯಕ್ರಮ ಡಿ.ಕೆ. ಸುರೇಶ್ ಅವ್ರದ್ದು. ಈ ಸ್ವತ್ತನ್ನು ಮಾಡಿ ಪ್ರತಿಯೊಬ್ಬರಿಗೂ ಈ ಸ್ವತ್ತನ್ನು ಅವ್ರಿಗೆ ಮನೆ ಮಾಲೀಕ ಮಾಡಬೇಕು, ಆ ಸ್ವತ್ತಿನ ಮಾಲೀಕ ಮಾಡಬೇಕಂಥೇಳಿ ಏನಾದರೂ ಚಿಂತನೆ ಮಾಡಿದರೆ ಅದು ಲೋಕಸಭಾ ಸದಸ್ಯರು. ಈ ಭಾಗದಲ್ಲಿ ನೀರಾವರಿ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಡಬೇಕಂಥೇಳಿ ಚಿಂತನೆ ಮಾಡಿರೋರು ಡಿ.ಕೆ. ಸುರೇಶ್ ಅವರು. ಸುಮಾರು 18-20 ವರ್ಷದಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಂತೋಗ್ಬಿಟ್ಟಿತ್ತು. ನಾನು ಶಾಸಕನಾದ ಮೇಲೆ, ಈ ಕ್ಷೇತ್ರದ ಒಬ್ಬ ಸೇವಕನಾದ ಮೇಲೆ ನನ್ನ ಕೈನಲ್ಲಿ ಮತ್ತೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿಸಿ ಮತ್ತೆ ಪ್ರಾರಂಭ ಮಾಡಿ ಇವತ್ತು ಕೆಲಸ ಮಾಡಿರುವಂಥ ಉದಾಹರಣೆಯೂ ಇದೆ. ಇವತ್ತು ಹಳ್ಳಿಗಳಲ್ಲಿ ರಸ್ತೆ ರೋಡ್ಗಳಿರಲಿಲ್ಲ, ಅದಕ್ಕೆ 100 ಕೋಟಿ ರೂಪಾಯಿ ತಂದು ಕೆಲಸ ಮಾಡಪ್ಪ ಅಂಥೇಳಿ ಬೆಂತಟ್ಟಿ ನನ್ನ ಕಳಿಸಿರುವಂಥ ಕೀರ್ತಿನೂ ಡಿ.ಕೆ. ಸುರೇಶ್ ಅವ್ರದ್ದು. ಹೀಗೆ ಪಂಚಾಯತಿ ಮಟ್ಟದಲ್ಲಿ ಒಂದು 3,000 ಮನೆನೂ ಕೊಟ್ಟಿದ್ದಾರೆ, ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ, ಸೇತುವೆಗಳೆಲ್ಲ ಸುಮಾರು 3 ವರ್ಷ ಸೇತುವೆ ಬಿದ್ದೋಗಿ ಹರಿಸದ್ರ ಪಂಚಾಯತಿ, ಸುಡ್ನಳ್ಳಿ ಪಂಚಾಯತಿಯಲ್ಲಿ ಸೇತುವೆಗಳು 3 ವರ್ಷ ಆಗಿತ್ತು ಬಿದ್ದು. ಅದಕ್ಕೆ ಚಾಲನೆ ಕೊಡೋಕ್ಕೆ ಯಾರ ಕೈಲೂ ಆಗಿರಲಿಲ್ಲ. ಸೊ ಹೀಗೆ 10 ಹಲವು ಕೆಲಸಗಳನ್ನು ಇವತ್ತು ಡಿ.ಕೆ. ಸುರೇಶ್ ಅವರು ಮಾಡಿದರೆ. ನಾನು ಬರೀ ನನ್ನ ಉದಾಹರಣೆ ಹೇಳ್ತಾ ಇದ್ದೀನಿ. ಇಡೀ ಕ್ಷೇತ್ರ ವ್ಯಾಪ್ತಿನಲ್ಲಿ, ಅವರ ವ್ಯಾಪ್ತಿನಲ್ಲಿ ಸಾಕಷ್ಟು ಕೆಲಸಗಳೆಲ್ಲ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ರಾಜಕಾರಣ ಮಾಡಬೇಕಂತ ಹೇಳಿದ್ರೂ ಒಂದು ಸೇವೆ ಇರಬೇಕು, ಸೇವೆ ಮನೋಭಾವ ಇರಬೇಕು, ಜನದಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರಬೇಕು, ನಂಬಿಕೆ ಅಂತ ಇಟ್ಕೊಂಡಿರ್ಬೋದು. ಅದು ನಮ್ಮ ನಾಯಕರಾದ ಡಿ.ಕೆ. ಸುರೇಶ್ ಅವರ ಹತ್ರ ಆ ಎಲ್ಲ ರೀತಿಯ ಕ್ವಾಲಿಟಿಗಳಿದೆ, ಆ ಎಲ್ಲ ರೀತಿಯ ಲೀಡರ್ಶಿಪ್ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ಸಂದರ್ಭದಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ನೀವು ನೋಡಿರ್ಬೋದು ಅನಿಸುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋದು. ಅದ್ರ ವಿರುದ್ಧ ಕೂಡ ತುಂಬ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗ್ತಿದೆ. ಇದು ಇಂಪ್ಯಾಕ್ಟ್ ಆಗ್ಬೋದ ಬೆಂಗಳೂರು ಗ್ರಾಮಾಂತರದಲ್ಲಿ? ಅವ್ರ ಮಾತು ಸರಿ ಅನಿಸುತ್ತಾ, ತಪ್ಪು ಅನಿಸುತ್ತೆ? ಏನು ಸರ್? ನೋಡಿ, ಕುಮಾರಣ್ಣ ಅವರು 2 ಸಲ ಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ಪ್ರಧಾನಮಂತ್ರಿ ಮಗ ಅವರು. ನಾನು ಅವರೊಂದು ಸ್ಥಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ಕುಮಾರಸ್ವಾಮಿ ಅವರು ಆ ರೀತಿ ಒಂದು ಬೇರೆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಅವಹೇಳನ ಮಾಡುವಂಥ ಮಾತನ್ನು ಮಾಡಬಾರ್ದಾಗಿತ್ತು. ನಾವು ಹೆಣ್ಮಕ್ಳನ್ನು ತಾಯಿ ಸ್ಥಾನದಲ್ಲೂ ನೋಡ್ತೀವಿ, ತಂಗಿ ಸ್ಥಾನದಲ್ಲೂ ನೋಡ್ತೀವಿ, ಎಲ್ಲ ಸ್ಥಾನದಲ್ಲೂ ಪೂಜೆ ಮಾಡುವಂಥ ನಾವು ನಮ್ಮ ಭಾರತೀಯ ಸಂಸ್ಕೃತಿ, ಅದು ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂಥ ಹೆಣ್ಣಿಗೆ ನಾವು ಪೂಜೆ ಮಾಡುವಂಥ ನಮ್ಮದೊಂದು ಸಂಪ್ರದಾಯ. ಅದು ಅವರು ಮಾಡಿರುವಂಥದ್ದು, ಹೇಳಿರುವಂಥದ್ದು ತಪ್ಪು ಅಂತ ನನ್ನ ಭಾವನೆ ಇದೆ. ಬಟ್ ಅದು ನಾನು ತಿದ್ಕೋಬೇಕು. ಅದನ್ನು ಮಾತಾಡುವಾಗ ಅವರು ಸ್ವಲ್ಪ ಏನು ಮಾತಾಡ್ತಾ ಇದ್ದೀನಿ ಅನ್ನುವಷ್ಟು ಅವರು ಸ್ವಲ್ಪ
ಆಲೋಚನೆ ಮಾಡಿ ಮಾತಾಡಬೇಕು ಅಂತ ನಾನು ಅವ್ರಲ್ಲಿ ಮನವಿ ಕೂಡ ಮಾಡ್ಕೊಳ್ತೀನಿ. ಎಸ್ ಸರ್, ಇದು ಒಂದು ಈ ವಲಯದಲ್ಲಿ ಅದರಲ್ಲೂ ಚನ್ನಪಟ್ಟಣ ಭಾಗದಲ್ಲಿ ನಿನ್ನೆ ಚನ್ನಪಟ್ಟಣದಲ್ಲಿ ಕೇಳಿದ್ವಿ ಜನಗಳನ್ನ, ಅದರಲ್ಲೂ ಹೆಣ್ಮಕ್ಳು ಕೇಳಿದಾಗ ಅವ್ರು ಬಂದು ನಮ್ಮ ಹತ್ರ ಈ ಕುರಿತಾಗಿ ಉತ್ತರ ಕೊಡೋವರೆಗೂ ನಾವು ಅವ್ರನ್ನ ಚನ್ನಪಟ್ಟಣದೊಳಗೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದು ರಾಮನಗರದಲ್ಲೂ ಆ ಥರದ ವಾತಾವರಣ ಏನಾದ್ರು ಬರ್ತಿದೆ, ನಿಮ್ಮ ಮನೆಗೆ ಭೇಟಿ ಕೊಡ್ತಾ ಇದ್ರಿ ಏನು ಕತೆ ಅಂತ? ನಾನು ಮನೆಗೂ ಪ್ರತಿ ಮನೆಗೂ ಭೇಟಿ ಕೊಡೋಕ್ಕಾಗಲ್ಲ, ಚುನಾವಣೆ ಭಾಳ ಹತ್ತಿರ ಇದೆ. ಎಲ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳು ಇದ್ದಾರೆ, ಮುಖಂಡರುಗಳ ಮನೆಗೆ ನಮ್ಮ ನಾಯಕರುಗಳು ಯಾರು ನನ್ನನ್ನು ಎತ್ತಿದ್ದಾರೆ ಸಾಕಿದ್ದಾರೆ ಅವ್ರ ಮನೆಗೆ ಇಂಥ ಸಂದರ್ಭದಲ್ಲಿ ಭೇಟಿ ಕೊಡುವಂಥದ್ದು ನನ್ನ ಕರ್ತವ್ಯ. ಅವ್ರ ಋಣ ತೀರಿಸಬೇಕು. ನಾನು ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ನಾನು ಓಡಾಡ್ತಾ ಇದ್ದೇನೆ ಹೊರತು ಬೇರೆ ಇನ್ನೇನೂ ಇಲ್ಲ. ಆ ರೀತಿ ಅವರು ತಿದ್ಕೊಂಡ್ಮೇಲೆ ನಾವು ಹೋರಾಟ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಬಟ್ ಅವರು ತಿದ್ಕೊಳ್ತಾರೆ ಅಂದರೆ ಅವ್ರು ಆಗಲಿ ಕ್ಷಮೆ ಕೇಳಿದ್ದಾರೆ. ಅವರು ಮುಂದಿನ ದಿವಸದಲ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ಹೆಣ್ಮಕ್ಳ ವಿಚಾರ. ಅವಳು ಹೇಳಿರೋದು ಹೆಣ್ಮಕ್ಳು ಉಂಟು ಅವರುಂಟು, ನಾನು ಅದ್ರ ಮಧ್ಯೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಎಸ್ ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ರಿ. ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ರಾಮನಗರ ಜನರಿಗೆ ತಲುಪಿದೆ ಮತ್ತು ಅವ್ರ ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಹತ್ರ ಬಂದಾಗ? ನೋಡಿ, 97% 90% ಎಲ್ಲ ಭಾಗದಲ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ 5 ಗ್ಯಾರಂಟಿ ಇಡೀ ದೇಶದಲ್ಲಿ ಯಾರೂ ಕೊಡದಿರುವಂಥ ಯೋಜನೆಗಳಿದೆ. ಇದೇನು ಸಾಧಾರಣವಾದ ಯೋಜನೆ ಅಲ್ಲ. ಇದು ಸುಮಾರು 65,000 ಕೋಟಿ ರೂಪಾಯಿ ಇವತ್ತು ಈ ಯೋಜನೆಗೆ ವೆಚ್ಚವನ್ನು ಮಾಡಿ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಭಾಳ ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಸಾಕಷ್ಟು ಹೆಣ್ಣುಮಕ್ಕಳಿಗೆ ವಾರಸ್ದಾರ ಇರಲ್ಲ, ಗಂಡ ಇರಲ್ಲ, ಮಕ್ಕಳಿರಲ್ಲ, ಯಾರು ಅವ್ರು ನೋಡ್ಕೊಳ್ಳೋರು ಯಾರೂ ಇರಲ್ಲ. ಇದ್ದರೂ ಕೂಡ ಕೆಲವರು ತಂದೆ ತಾಯಿಗಳಿಗೆ ನೋಡಲ್ಲ. ಈಗ ನಾನೇ ಉದಾಹರಣೆ, ನಮ್ಮ ತಾಯಿ ಊರಲ್ಲಿರ್ತಾರೆ, ನಾನು ನೋಡ್ಕೊಳಕ್ಕಾಗಲ್ಲ. ಮದುವೆ ಆದಮೇಲೆ ನಾನೇ ಒಂಥರ ನನ್ನ ಸಂಸಾರ ನಾನಲ್ಲಿ ಇರ್ತೀನಿ, ನಾನು ಬೇರೆ ಲೋಕದಲ್ಲಿ ಇರ್ತೀನಿ. ನನ್ನ ತಾಯಿ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನಮ್ಮ ಅಪ್ಪ ಇರಲ್ಲ, ನಮ್ಮ ತಾಯಿ ಕೂಲಿ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ 2,000 ರೂಪಾಯಿ ದುಡ್ಡು ಇದೆಯಲ್ಲ, ಭಾಳ ಪ್ರಮುಖವಾದಂಥ ಪಾತ್ರ ಆ ಜೀವನದಲ್ಲಿ ನಡೀತದೆ. ಅದು ಆ ಅಕ್ಕಿ ದುಡ್ಡು, ಅಕ್ಕಿ, ಕರೆಂಟು, ಈ ಬಸ್ಸಿನ ಶಕ್ತಿ ಯೋಜನೆ, ಈ 2,000 ರೂಪಾಯಿ ವಿಶೇಷವಾಗಿ ಅವರ ಆರೋಗ್ಯದ ಬಗ್ಗೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತೊಂದಾಗಲಿ ಅವರ ಓಡಾಟಕ್ಕೆ ಎಲ್ಲದಕ್ಕೂ ಕೂಡ ಭಾಳ ಪ್ರಯೋಜನವಾದಂಥ ಒಂದು 2,000 ರೂಪಾಯಿ ಇದು. ಸೊ ಇದು ಭಾಳ ಪ್ರಯೋಜನ ಆಗುವಂಥ ಒಂದು ಯೋಜನೆ ಇವತ್ತು ಹೆಣ್ಮಕ್ಳ ಕೈಲಿ ಇವತ್ತು ಕೊಟ್ಟಿದ್ದಾರೆ. ಸರ್,